ಹಾಯ್, ಎಲ್ರಿಗೂ ನಮಸ್ಕಾರ. ನಮ್ಮ ಮಧುರೈ ಟ್ರಿಪ್ ವ್ಲಾಗ್ನ ಸೀರೀಸ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾವು ಕನ್ಯಾಕುಮಾರಿಯಿಂದ ರಾತ್ರಿ 9:30 ಸುಮಾರಿಗೆ ಟ್ರೈನ್ನಲ್ಲಿ ಹೊರಟ್ವಿ. ಮಧುರೈ ರೀಚ್ ಆದಾಗ ಮಧ್ಯರಾತ್ರಿ 2:30 ಹಾಗೆ ಬಂದು ಹೋಟೆಲ್ ರೂಮ್ನಲ್ಲಿ ಮಲ್ಕೊಂಡು ರೆಸ್ಟ್ ಮಾಡಿದ್ವಿ. ನಂತರ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಮಧುರೈ ಮೀನಾಕ್ಷಿ ಟೆಂಪಲ್ ಕಡೆ ಹೊರಟ್ವಿ. ಹೋಟೆಲ್ನಿಂದ ಬರೀ 5 ನಿಮಿಷ ಕಾಲ್ನಡಿಗೆಯಲ್ಲಿ ಬಂದರೆ ಮಧುರೈ ಮೀನಾಕ್ಷಿ ಟೆಂಪಲ್ ಸಿಗುತ್ತೆ. ಇಲ್ಲಿ ನಮ್ಮ ಮೊಬೈಲ್ಸು, ಫೋನ್ಸು ಎಲ್ಲನೂ ಸಬ್ಮಿಟ್ ಮಾಡಬೇಕಾಗತ್ತೆ. ಹಾಗಾಗಿ ಒಳಗಡೆ ಏನೂ ಫೋಟೋ ವಿಡಿಯೋ ತೊಗೊಳಕ್ಕಾಗಲ್ಲ. ಮಧುರೈ ಮೀನಾಕ್ಷಿ ಟೆಂಪಲ್ ಬಹಳ ದೊಡ್ಡದು. ಒಳಗಡೆ 1000 ಪಿಲ್ಲರ್ ಮಂಟಪ ಇದೆ. ಈ ಮಂಟಪದಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಪ್ರತಿಯೊಂದನ್ನು ಇಟ್ಟು ಮ್ಯೂಸಿಯಂ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ದೇವಸ್ಥಾನದ ಒಳಗೆ ಮೀನಾಕ್ಷಿ ಅಮ್ಮನವರ ದೇವಸ್ಥಾನದ ಜೊತೆ ಸುಂದರೇಶ್ವರ ಸ್ವಾಮಿಯ ದೇವಸ್ಥಾನ ಕೂಡ ಇದೆ. ನಾವು ದೇವರ ದರ್ಶನ ಮಾಡಿಕೊಂಡು ಮ್ಯೂಸಿಯಂ ನೋಡಿಕೊಂಡು ಹೊರಗಡೆ ಬರೋ ಅಷ್ಟರೊಳಗೆ ಮಧ್ಯಾಹ್ನ ಆಗಿತ್ತು. ಮೊದಲು ಹೋಟೆಲ್ಗೆ ಹೋಗಿ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ನಂತರ ಹೊರಟಿದ್ದು ತಿರುಮಲ ನಾಯಕರ್ ಪ್ಯಾಲೇಸ್ ಕಡೆ. ಮಧುರೈನಲ್ಲಿ ಟ್ರಾನ್ಸ್ಪೋರ್ಟೇಷನ್ಗೆ ತೊಂದರೆ ಇಲ್ಲ. ಆಟೋಗಳು ಬಹಳಷ್ಟು ಸಿಗುತ್ತವೆ. ಮಿನಿಮಲ್ ಎಂಟ್ರಿ ಟಿಕೆಟ್ ಇರುತ್ತೆ ಪ್ಯಾಲೇಸ್ ಒಳಗೋಗೋದಕ್ಕೆ. ತಂಜಾವೂರು ಹೇಗೆ ಚೋಳರ ಅಧೀನದಲ್ಲಿತ್ತೋ ಮಧುರೈ ಪಾಂಡ್ಯರ ಅಧೀನದಲ್ಲಿತ್ತಂತೆ. ಹಾಗಾಗಿ ಇಲ್ಲಿಯ ತಿರುಮಲ ನಾಯಕರವರು ಇಲ್ಲಿಯ ಮಧುರೈಯನ್ನು ನೋಡ್ಕೋತಾ ಇದ್ರಂತೆ. ಪ್ಯಾಲೇಸ್ ಹಾಲ್ ಬಹಳ ವಿಶಾಲವಾಗಿದೆ, ಹಾಗೆ ಬಹಳ ಚೆನ್ನಾಗಿದೆ ಕೂಡ. ಬಹಳಷ್ಟು ಹಿಂದಿ, ತಮಿಳ್ ಮೂವಿಗಳಲ್ಲಿ ಈ ಪ್ಯಾಲೇಸ್ನ ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಇಲ್ಲಿ ರಾಜರು ಕುತ್ಕೋತಿದ್ರಂತೆ. ಆ ಕಡೆ ಈ ಕಡೆ ಸೈನಿಕರು ಇರ್ತಿದ್ರು. ಆಮೇಲೆ ಇಲ್ಲೆಲ್ಲ ಮಂತ್ರಿಗಳಿರ್ತಿದ್ರು. ಅಲ್ಲಿ ಜನರು ಇರ್ತಿದ್ರು, ಮಾಮೂಲಿ ಜನರು. ರಾಜರು ಏನ್ ಹೇಳ್ತಾರೆ ಅದನ್ನ ಅವರೆಲ್ಲ ಕುತ್ಕೊಂಡು ಕೇಳ್ತಾ ಇದ್ರು. ಆತರ ಸತ್ತೋದ್ರು ಅವರು. ಯಾವಾಗ ಅಂದ್ರೆ ಬಹಳ ಹಿಂದೆನೆ ಸತ್ತೋದ್ರು. ಅವರಿಗೆ ವಯಸ್ಸಾಗಿತ್ತಲ್ಲ, ಸತ್ತೋದ್ರು. ದೊಡ್ಡರಾದ್ಮೇಲೆ ಏಜ್ ಆಗುತ್ತಲ್ಲ, ಅಜ್ಜಿ ಆಗ್ತಾರಲ್ಲ, ಅವಾಗ ಹುಷಾರ್ ತಪ್ತಾರೆ. ಪಾಪು ಇರ್ಲಿಲ್ಲ, ಸತ್ತೋದ್ರು. ಹಾರ್ಟ್ ಅಟ್ಯಾಕ್ ಆಯ್ತು. ವಯಸ್ಸಾಗಿತ್ತಲ್ಲ, ಹಾರ್ಟ್ ಅಟ್ಯಾಕ್ ಆಯ್ತು. ಅವರು ಮನುಷ್ಯರು ಆಗಿದ್ರಲ್ಲ, ಫೋಟೋಸ್ ಎಲ್ಲೂ ಇಲ್ಲ. ತಾತನ್ ಕೇಳು, ತಾತನ್ ಗೊತ್ತು. ನಿಮಗೆಲ್ಲಾದ್ರೂ ಇದೆ ಅಂದ್ರೆ ಫೋನಲ್ಲೆಲ್ಲಾದ್ರೂ ಇದೆ ತೋರಿಸಿ. ಇದು ನಮ್ಮ ಮನೆಯವ್ರ ವಿಡಿಯೋಗ್ರಫಿ. ಯಾಕ ಇಲ್ಲಿ ಬಂದು ಕೂತಿದ್ದೀರಾ? ಎಲ್ಲಿ ಕೂರಿಸ್ತೀನಿ ಅಂದ್ರು ಅವರು? ಎಲ್ಲಿ? ಅದ್ರೊಳಗ, ಆ ಸಿಂಹಾಸನದೊಳಗ. ಅಲ್ಲಿ ಕೂರ್ಸಕ್ ಬಿಡಲ್ಲ. ಬರವ ಇಲ್ಲಿ. ಫೋಟೋಗೆಲ್ಲ ಬಾ, ಅಲ್ಲಿ ಟ್ರೈ ಮಾಡ್ತಾರೆ ಕೂರ್ಸಕ್ಕೆ. ಇವಾಗ ಸೆಕ್ಯೂರಿಟಿ ಇಲ್ಲ, ಬಾ ಬೇಗ. ಆ ಸಿಂಹಾಸನದ ಒಳಗೆ ಕೂರಿಸ್ಬೇಕಂತೆ. ಸೆಕ್ಯೂರಿಟಿ ಇಲ್ಲ, ಬಾ ಬೇಗ ತೆಗಿಸ್ತೀನಿ. ಅದ್ಭುತ ಕಲಾಕೃತಿ, ತುಂಬಾ ಚೆನ್ನಾಗಿದೆ. ವಂಡರ್ಫುಲ್. ಒಂದೊಂದು ಕಂಬಗಳೇ ಬಹಳ ಬಹಳ ದೊಡ್ಡದಾಗಿ ಕಾಣಿಸುತ್ತೆ ಇದೆಲ್ಲ.
ನೋಡಿ ಏಕವಾಗಿದೆ. ಅಮ್ಮ ಡ್ಯಾಡಿ ಅವರೆಲ್ಲ ಅಲ್ಲಿದ್ದಾರೆ. ತುಂಬಾ ಅದ್ಭುತವಾಗಿ ಕಾಣುತ್ತಾ ಇದೆಲ್ಲ. ಅಲ್ಲಿ ಪಾಪು ಆ ಸಿಂಹಾಸನದ ಮೇಲೆ ಕುತ್ಕೋಬೇಕು ಅಂತ ಹಠ ಮಾಡ್ತೀಯಾಳೆ ಅಂತ ಸಮಾಧಾನ ಮಾಡ್ತಾ ಇದ್ದಾರೆ. ಬನ್ನಿ ಹೋಗೋಣ. ಅಮ್ಮ ಹೇಳ್ತೈತಲ್ಲ ಯಾರು ನೋಡ್ತಾರೆ ಕೂರಿಸಿರತ್ತದ ಬೈತಾರಮ್ಮ. ಅಲ್ಲಿ ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲ ಎಳೆದು ಬರ್ತಾ ಇದ್ದಾರೆ. ಪಾರಿವಾಳಗಳು ಬರ್ದೇ ಇರೋ ತರ ಇಲ್ಲೆಲ್ಲ ನೆಟ್ ಹಾಕ್ಯಾರ. ಆದ್ರೂ ಬಂದಿದ್ದಾವೆ ಪಾರಿವಾಳಗಳು ಒಂದೆರಡು ಮೂರು. ಹಾ ಬೇಬಿ, ಯಾರು? ತಿರುಮಲ ನಾಯಗರ್ ಪ್ಯಾಲೇಸಿಂದ ನೆಕ್ಸ್ಟ್ ನಾವು ಹೊರಟಿದ್ದು ತಿರುಪುರಕೊಂಡ್ರಮ್ಗೆ. ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಸಿದ್ಧ 6 ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು. ಬೆಟ್ಟದ ಮೇಲೆ ದೇವಸ್ಥಾನ ಹಾಗೂ ದರ್ಗಾ ಎರಡೂ ಇದೆಯಂತೆ. ನಾವು ಹೋದಂಥ ಟೈಮ್ನಲ್ಲಿ ಕೋರ್ಟ್ ಕೇಸ್ ನಡೀತಾ ಇದ್ದಿದ್ದರಿಂದ ಬೆಟ್ಟದ ಮೇಲೆ ಯಾರಿಗೂ ಅಲೋ ಇರಲಿಲ್ಲ. ಸಮಯ ಬಹಳ ಕಮ್ಮಿ ಇದ್ದಿದ್ದರಿಂದ ಹೊರಗಡೆಯಿಂದಲೇ ಕೈ ಮುಗಿದು ಒಂದೆರಡು ಫೋಟೋ ತಗೊಂಡು ನಾವು ಹೊರಟ್ವಿ. ಹೋಗ್ತಾ ಹಾಗೆ ಹಲ್ವಾ ಮತ್ತು ಸ್ವೀಟ್ಸ್ನ ಮನೆಗೆ ತಗೊಂಡು ಹೋದ್ವಿ. ಟೆಂಪಲ್ ಅಲ್ಲಿ ಅಲೋ ಮಾಡಲಿಲ್ಲ. ಐ ಮೀನ್ ಮೇಲ್ಗಡೆ ಕೆಳಗಡೆ ದರ್ಶನ ಮಾಡೋಣ ಅಂದ್ರೆ ತುಂಬಾ ಕ್ಯೂ ಇತ್ತು. ನಾವು ತ್ರಿಚಿಗೆ ವಾಪಸ್ ಹೋಗ್ಬೇಕಾಗಿತ್ತು. ಹಾಗಾಗಿ ತುಂಬಾ ಬೇಜಾರಲ್ಲಿ ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ಒಟ್ಟಿನಲ್ಲಿ ಇದು ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್. ಇವಾಗೆಲ್ಲ ಹೊರಡ್ತಾ ಇದ್ದೀವಿ. ನಮ್ಮ ಟ್ರಿಪ್ ಮುಗೀತು, ಇವಾಗೆಲ್ಲ ಹೊರಡ್ತಾ ಇದ್ದೀವಿ. ಮಧುರೈನಲ್ಲಿ ಹೀಗೆ ನನ್ನ ಮಗಳು ಯಾವಾಗಲೂ ಫೋನ್ ಇಟ್ಕೊಂಡಿರ್ತಾಳೆ. ನಮ್ಮ ವಾಶ್ರೂಮ್ ಹೋಗಿದ್ದಾರೆ, ತಗೊಂಡ್ವಿ. ಎಲ್ಲ ಫುಲ್ ಪ್ಯಾಕಪ್ ಆಗಿದೆ. ಪ್ಯಾಕಪ್ ಮಾಡಿಬಿಟ್ಟು ಹೊರಡ್ಬೇಕು ಇವಾಗ. ದಟ್ಸ್ ಆಲ್. ತಿರುಪುರಕೊಂಡ್ರಮಿಂದ ವಾಪಸ್ ಬಂದು ಪ್ಯಾಕಪ್ ಎಲ್ಲ ಮಾಡಿ ರೂಮ್ ಚೆಕ್ಔಟ್ ಮಾಡಿದ್ವಿ. ಮೇನ್ ಬಸ್ ಸ್ಟ್ಯಾಂಡ್ಗೆ ಬಂದು ಅಲ್ಲಿಂದ ತಮಿಳ್ನಾಡು ಸ್ಟೇಟ್ ಬಸ್ನ ತಗೊಂಡು ತ್ರಿಚಿ ಕಡೆ ಪ್ರಯಾಣ ಬೆಳೆಸಿದ್ವಿ. ನಾವು 9 ಗಂಟೆ ಸುಮಾರಿಗೆ ತ್ರಿಚಿ ನ್ಯೂ ಬಸ್ ಸ್ಟ್ಯಾಂಡ್ನ ತಲುಪಿದ್ವಿ. ಅಲ್ಲಿಂದ ಕ್ಯಾಬ್ ಮಾಡಿಕೊಂಡು ನಮ್ಮ ಕ್ಯಾಂಪಸ್ ಕಡೆ ಹೊರಟ್ವಿ. ಮಧುರೈ ಮೀನಾಕ್ಷಿ ಅಮ್ಮನವರ ದೇವಸ್ಥಾನಕ್ಕೆ ಶಾರ್ಟ್ಸ್ ಅಲೋ ಇರಲಿಲ್ಲ. ಡ್ಯಾಡಿ ಶಾರ್ಟ್ಸ್ ಹಾಕಿದರು. ಹಾಗಾಗಿ ನೀವೆಲ್ಲರೂ ಹೋಗಿ ಬನ್ನಿ, ನಾನು ಹೊರಗೆ ಇರ್ತೀನಿ ಅಂತ ಹೇಳಿದರು. ಬಟ್ ನಮಗೆಲ್ಲ ಮನಸ್ಸು ಒಪ್ಪಬೇಕಲ್ಲ, ಅದಕ್ಕೋಸ್ಕರ ನಮ್ಮ ಮನೆಯವರು ಅಲ್ಲೇ ಅಂಗಡಿಗೆ ಹೋಗಿ ಹೊಸ ಪಂಚೆ ತಂದುಕೊಟ್ರು. ತಂಜಾವೂರು ಮುಗಿಸ್ಕೊಂಡು ನಂತರ ನಾವು ಹೋಗಿದ್ದು ಶ್ರೀರಂಗಂ ಟೆಂಪಲ್ಗೆ. ನನ್ನ ಮೊಬೈಲ್ ಬ್ಯಾಟ್ರಿ ಡೌನ್ ಇದ್ದ ಕಾರಣ ಸರಿಯಾಗಿ ವಿಡಿಯೋ ಏನೂ ಮಾಡ್ಕೊಳಕ್ಕಾಗಲಿಲ್ಲ. ನೋಡೋಣ, ಮುಂದೊಂದು ದಿನ ಮತ್ತೆ ಹೋಗಿ ವಿಡಿಯೋ ಫೋಟೋಸ್ ಎಲ್ಲ ಮಾಡ್ಕೊಂಡು ಬರೋಣ.
ಒಟ್ಟಿನಲ್ಲಿ ನಮ್ಮಿಬ್ಬರ ಅಪ್ಪ ಅಮ್ಮಂದಿರಿಗೆ ತಮಿಳುನಾಡಿನ ಪ್ರಸಿದ್ಧ ಸ್ಥಳಗಳನ್ನು ತೋರಿಸಿದ್ದು ನಮ್ಮಿಬ್ಬರಿಗೂ ಬಹಳ ಖುಷಿಯಾಗಿತ್ತು. ನೆಕ್ಸ್ಟ್ ಡೇ ನಮ್ಮ ಮನೆಯವರು ಅಪ್ಪ ಅಮ್ಮಂದಿರನ್ನ ಕರ್ಕೊಂಡು ಹೋಗಿ ಕಲ್ಲಣೈ ಡ್ಯಾಮ್ನ ತೋರಿಸ್ಕೊಂಡು ಬಂದರು. ಕಲ್ಲಣೈ ಡ್ಯಾಮ್ ನೋಡ್ಕೊಂಡು ಬಂದ ನಂತರ ಅಪ್ಪ ಅಮ್ಮಂದರು ಎಲ್ಲರೂ ಊರಿಗೆ ಹೊರಟರು. ಕಳಿಸ್ಕೊಡ್ಬೇಕಾದ್ರೆ ಬಹಳ ಬೇಜಾರಾಗ್ತಿತ್ತು. ಅಷ್ಟೊತ್ತಿಗೆ ನನ್ನ ಮಗಳು ಕೇಕ್ನೆಲ್ಲ ತಿಂದು ಫುಡ್ ಪಾಯ್ಸನ್ ಮಾಡ್ಕೊಂಡಿದ್ಲು. ಅವಳ ಹೆಲ್ತ್ ಸ್ವಲ್ಪ ಸರಿ ಇರಲಿಲ್ಲ. ಹಾಗಾಗಿ ಎಲ್ಲರೂ ಸ್ವಲ್ಪ ಟೆನ್ಷನ್ ಆಗಿದ್ರು. ಈಗ ಅಮ್ಮ ಡ್ಯಾಡಿ ತಾತ ನೋಡಿ ಎಷ್ಟು ದಿನ ಆಯ್ತು? ಈಗ ನಾನು ಅಲ್ಲಿ ಜಾಸ್ತಿ ಇದ್ಬಿಟ್ಟು ನಾನು ಬರ್ಬೇಕಾದ್ರೆ ನಂದು ಇನ್ನೊಂದು 5 ಮಂತ್ಸ್. ಎಷ್ಟು ಮಂತ್ ಹೇಳಿ ಇಲ್ಲಿ? ನೆಕ್ಸ್ಟ್ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇಗೆಲ್ಲ ಬಂದ್ಬಿಡ್ತೀನಿ. ಜೂನ್ ಬೇಡ, ಜೂನ್ ಇಲ್ಲೇ ಇರ್ತೀನಿ ನಾನು. ಅದನ್ನೆಲ್ಲ ಬಂದ್ಬಿಡಿ. ಬೆಳಗ್ಗೆ ಸ್ಕೂಲ್ ಕಳಿಸ್ತೀನಿ, ಸಾಯಂಕಾಲ ಸ್ಕೂಲಿಂದ ಮನೆಗೆ. ನೆಕ್ಸ್ಟ್ ಡೇ ಅವರಪ್ಪ ಡ್ಯೂಟಿಗೆ ಹೋಗಬೇಕಾದ್ರಿಂದ ನನ್ನ ಮಗಳು ತುಂಬ ಬೇಜಾರಾಗಿದ್ಲು. ಅವರಪ್ಪ ಅವಳನ್ನು ತುಂಬ ಸಮಾಧಾನ ಮಾಡ್ತಾಯಿದ್ರು. ನನ್ನ ಮಗಳು ಅವರಪ್ಪನ ಬಹಳ ಮಿಸ್ ಮಾಡ್ಕೋತಾ ಇದ್ಲು. ಅವರು ಕೂಡ ಒಲ್ಲದ ಮನಸ್ಸಿನಲ್ಲಿ ಅಳ್ತಾನೆ ಬೇಜಾರಿಂದ ಹೋದರು. ಯಾಕಂದ್ರೆ ಪಪ್ಪ ಯಾವಾಗಲೂ ಇಲ್ಲಿ ಇರ್ತಾರೆ, ನಾನು ಪಪ್ಪಂಗೆ ಇಲ್ಲಿ ಇರ್ತೀನಿ ಅಂತ ಹೇಳ್ಬೇಕು. ಎಲ್ಲಿ ತೋರಿಸಿ ಎಲ್ಲಿರ್ತೀನಿ ನಾನು? ನೀವೇ ಹೇಳ್ತಾರೆ ನನಗೆ ಇಲ್ಲಿರ್ತೀನಿ ನೀವು. ಹೀಗಿತ್ತು ನಮ್ಮ ಟ್ರಿಪ್ ಸೀರೀಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ವೆರಿ ಗುಡ್. ಖುಷಿಯಾಗಿರ್ಬೋದು. ಬನ್ನಿ, ಸಾರಿ ಬಚ್ಚಲು.